ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸುವಿನ ನಾಮದಲ್ಲಿ ಎಲ್ಲರೂ ವಂದಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ಸುಂದರ ಸಂಜೆಯ ವೇಳೆಯಲ್ಲಿ ನಾವು ಈ ರೀತಿಯಾಗಿ ಸಭೆಯಾಗಿ ಕೂಡಿ ಸಹೋದರ ಆನಂದ್ ಅವರ ಮನೆಯ ಬಳಿಯಲ್ಲಿ ನಾವಿರುವಂಥದ್ದೆಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿ. ಒಂದು ಕ್ರಿಸ್ಮಸ್ ಹಬ್ಬವನ್ನು ಈ ರೀತಿಯಾಗಿ ನಾವು ಆಚರಿಸಿಕೊಳ್ಳುವಂಥದ್ದು ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಸಮಯದ ಅಭಾವ ಇರೋದರಿಂದ ಮುಂದೆ ಪ್ರಾರ್ಥನೆ ನಮಗಿರುವುದರಿಂದ ಅದಕ್ಕಾಗಿ ಬೇಗ ದೇವರ ವಾಕ್ಯವನ್ನು ಓದಿಸ್ತೀನಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. ಓದುತ್ತೀನಿ, ದಯವಿಟ್ಟು ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರುವಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೊರಟು ಬಂದ ಸಮಯದಲ್ಲಿ ಆತನು ಅನೇಕ ಕಡೆಗಳಲ್ಲಿ ತನ್ನ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳಿ ಜನರನ್ನ ಅನೇಕ ಸ್ಥಳಗಳಲ್ಲಿ ಆತನು ಭೇಟಿಯಾಗುವಂಥದ್ರ ಮೂಲಕವಾಗಿ ಅನೇಕರಿಗೆ ತನ್ನ ರಾಜ್ಯದ ಸುವಾರ್ತೆಯನ್ನು ಆತನು ಸಾರಿ ಹೇಳಿದ. ಪ್ರಿಯರೇ, ಆತನು ಒಬ್ಬ ವ್ಯಕ್ತಿಯನ್ನು ಕೂಡ ಬಿಡದೆ, ಒಬ್ಬ ವ್ಯಕ್ತಿಗೋಸ್ಕರವಾಗಿಯೂ ಕೂಡ ಆತನು ಎಷ್ಟೋ ದೂರದ ಪ್ರಾಂತಗಳ ಕಡೆಗೆ ಆತನು ನಡೆದುಕೊಂಡು ಸಂಚಾರಿ ದೇವರಾಗಿ, ನಡೆದಾಡುವ ದೇವರಾಗಿ ಅನೇಕ ಆತ್ಮಗಳು ನಶಿಸಿ ಹೋಗುವಂತ ಆತ್ಮಗಳ ಕಡೆಗೆ ಭಾರವುಳ್ಳಾತನಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ಹೊರಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಹೆಸರುಗಳಲ್ಲಿ ಒಂದು ಹೆಸರು ಏನಂತಂದ್ರೆ ಮನುಷ್ಯ ಕುಮಾರನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನಿಗೆ ಸತ್ಯವೇದದಲ್ಲಿ ಅನೇಕ ಹೆಸರುಗಳಿದ್ದಾವೆ. ಆತನನ್ನು ಅದ್ಭುತ ಸ್ವರೂಪನೆಂಬುದಾಗಿ ಆತನಿಗೆ ನಾವು ನೋಡ್ತಾ ಇದ್ದೇವೆ. ಅದ್ಭುತ ಸ್ವರೂಪನೆಂಬುದಾಗಿ, ಆಲೋಚನಾ ಕರ್ತನು ಎಂಬುದಾಗಿ, ಪರಾಕ್ರಮಿಯಾದ ದೇವರು ಎಂಬುದಾಗಿ, ನಿತ್ಯನಾದ ತಂದೆ ಎಂಬುದಾಗಿ, ಸಮಾಧಾನದ ಪ್ರಭು ಎಂಬುದಾಗಿ, ಯೇಸು ಎಂಬುದಾಗಿ, ಇಮ್ಮಾನುವೇಲನೆಂಬುದಾಗಿ, ದೇವಕುಮಾರನೆಂಬುದಾಗಿ, ದಾವೀದನ ಕುಮಾರನೆಂಬುದಾಗಿ, ನಜರಾಯನು ಎಂಬುದಾಗಿ, ನಜರೇತಿನ ಯೇಸು ಎಂಬುದಾಗಿ ಆತನಿಗೆ ಅನೇಕ ಹೆಸರುಗಳನ್ನು ಕೊಡಲಾಗ್ತಾ ಇದೆ. ಪ್ರೇರಣೆ, ನಾನೇ ಆದಿಯು ಅಂತ್ಯವಾಗಿರುವಂತಹ ದೇವರು ಎಂಬುದಾಗಿ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂಬುದಾಗಿ, ಯಾವಾಗಲೂ ಸ್ಥಿರವಾಗಿ ಇರುವಂತವನು ಎಂಬುದಾಗಿ ಆತನಿಗೆ ಅನೇಕ ಹೆಸರುಗಳನ್ನು ಸತ್ಯವೇದ ಕೊಟ್ರೆ, ಆ ಎಲ್ಲ ಹೆಸರುಗಳಿಗಿಂತ ಆತನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಹೆಸರು ಯಾವುದ್ರಿ? ಮನುಷ್ಯ ಕುಮಾರನು ಎಂಬುದಾಗಿ. ಹಲ್ಲೆಲೂಯಾ. ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಹೇಳ್ತಾ ಇದ್ದಾರೆ ಮನುಷ್ಯ ಕುಮಾರನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತಾಯನ ಬರೆಸುವಾರ್ತೆ 8ನೇ 20ನೇ ವಚನ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ನಾವು ನೋಡುವಾಗ ಪ್ರಿಯರೇ, ಆತನ ಬಳಿಗೆ ಸ್ವಾಮಿ ನಾನು ನಿನ್ನ ಬಳಿಯಲ್ಲಿ ಇರ್ತೇನೆ, ನಾನು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳಿದಂತ ಒಬ್ಬ ವ್ಯಕ್ತಿಗೆ ಸ್ವಾಮಿ ಹೇಳಿದಂತ ಮಾತು ಇದು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯ ಕುಮಾರನು ಅಂದ್ರೆ ಯಾರು ಎಂಬುದಾಗಿ ನಾವು ಅದರ ಬಗ್ಗೆ ಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕಾದ್ರೆ ಆ ದಾನಿಯೇಲನ ಪ್ರವಾದನೆ ಗ್ರಂಥದ ಕಡೆಗೆ ನಾವು ಹೋಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಯಾರು ಮೇಘಗಳೊಂದಿಗೆ ಬರಲಿಕ್ಕಿದಾನೋ ಆತನಿಗೆ ಮನುಷ್ಯ ಕುಮಾರನು ಎಂಬುದಾಗಿ ಹೆಸರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಮನುಷ್ಯನಾಗಿಯೂ ಕುಮಾರನಾಗಿಯೂ ಇರುವಂತಹ ದೇವರಾಗಿದ್ದಾನೆ. ಕುಮಾರನು ಇಲ್ಲದೆ ಇದ್ದರೆ ನಿಮಗೆ ಮೋಕ್ಷ ಇಲ್ಲ. ಕುಮಾರನು ನಿಮಗೆ ಬಿಡುಗಡೆ ಮಾಡಿದರೆ ಆಗ ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಮನುಷ್ಯ ಕುಮಾರನಂತೆ ಆತನಂತೆ ಕೆಟ್ಟು ಹೋಗಿರುವುದನ್ನ, ಮನುಷ್ಯ ಕುಮಾರನಂದ್ರೆ ಯಾರಿಲ್ಲಿ? ಯೇಸು ಕ್ರಿಸ್ತನಿಗಿರುವಂತ ಒಂದು ಹೆಸರು ಪ್ರಿಯರೇ. ಆತನು ಯಾಕೆ ಬಂದಿದ್ದಾನೆ ಎನ್ನುವಂತ ಕಾರಣವನ್ನು ಆತನು ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಾವು ನೋಡುವಾಗ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ತೀರ್ಪು ಮಾಡುವುದಕ್ಕಲ್ಲ, ಆತನನ್ನು ಯಾವುದಕ್ಕಾಗಿ ಕೊಟ್ಟ? ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಸ್ವಾಮಿ ಹೇಳ್ತಾನೆ, ಅಯ್ಯೋ ನೀವು ಒಂದು ವೇಳೆ ನಾನು ಧರ್ಮಶಾಸ್ತ್ರವನ್ನ ತೆಗೆದು
ಹಾಕೋದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರೇನೋ? ನಾನು ಅವುಗಳನ್ನು ತೆಗೆದುಹಾಕೋದಕ್ಕೆ ಬಂದಿಲ್ಲ, ಅವುಗಳನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರವಾದನೆಗಳನ್ನು ನೆರವೇರಿಸಿದಂತ ದೇವರು ಯಾರಾದ್ರೂ ಇದ್ರೆ ಅದು ಯೇಸು ಮಾತ್ರ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಈ ಲೋಕಕ್ಕೆ ಯಾಕೆ ಬಂದ ಎನ್ನುವಂತ ಪ್ರಮುಖವಾದಂತ ಕಾರಣವನ್ನ ಆತನ ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರ. ಮನುಷ್ಯ ಕುಮಾರನಾಗಿ ಬಂದಿರತಕ್ಕಂಥ ಆತನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನು ಎರಡನೇದಾಗಿ ಕೆಟ್ಟು ಹೋಗಿರುವಂತದಂದ್ರೆ ಏನ್ರಿ, ದೇವರಿಂದ ದೂರ ಹೋದಂತ ಸ್ಥಿತಿಯಲ್ಲಿರುವಂಥದ್ದು, ದೇವರಿಂದ ಬೇರ್ಪಟ್ಟಂತ ಸ್ಥಿತಿಯಲ್ಲಿರುವಂಥದ್ದು, ನಿತ್ಯ ಜೀವದಿಂದ ಹೋಗಿ ನಿತ್ಯ ನಾಶನದ ಕಡೆಗೆ ತೆರಳುವಂತ ಸ್ಥಿತಿಯಲ್ಲಿರ್ತಕ್ಕಂಥ ಆ ಒಂದು ಸ್ಥಿತಿಗೆ ಕೆಟ್ಟು ಹೋಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕೆಟ್ಟು ಹೋಗಿರುವಂತವನ ಮಾರ್ಗ ಹೆಂಗಿರ್ತ್ರಿ, ಅಗಲವಾದ ಮಾರ್ಗ. ತನಗಿಷ್ಟವಾದಂತ ಮಾರ್ಗದಲ್ಲಿ ಅವನು ಏನ್ ಮಾಡ್ತಾ ಇರ್ತಾನೆ, ಜೀವಿಸ್ತಾ ಇರ್ತಾನೆ. ಅವನಿಗೆ ದೇವರ ಭಯ ಇಲ್ಲ, ವಾಕ್ಯದ ಭಯ ಇಲ್ಲ, ಮುಂದೆ ಏನಾಗುತ್ತೋ ಭವಿಷ್ಯತ್ತಿನ ಕುರಿತಾಗಿ ಅವನಿಗೆ ಚಿಂತೆ ಇಲ್ಲ, ಅವನು ಮುಂದಿನ ಕುರಿತಾಗಿ ಯೋಚನೆ ಮಾಡುವುದೇ ಇಲ್ಲ. ತನ್ನ ಕಣ್ಣಿಗೆ ಕಾಣುವಂಥದ್ದೆಲ್ಲವನ್ನ ಬೇಕು ಎಂಬುದಾಗಿ ನೆನೆಸುವಂತ ವ್ಯಕ್ತಿಯಾಗಿ, ಅಗಲವಾದ ಮಾರ್ಗದಲ್ಲಿ ಇಷ್ಟಪಡುವಂತ ವ್ಯಕ್ತಿಯಾಗಿ, ಅದರಲ್ಲಿ ನಡೆಯುವಂತ ವ್ಯಕ್ತಿಯಾಗಿ, ಅವನು ತನ್ನ ಇಷ್ಟಾನುಸಾರವಾಗಿ ಸ್ವೇಚ್ಛಾನುಸಾರವಾಗಿ ಜೀವಿಸುವವನಾಗಿ, ದೇವರ ಮಾರ್ಗವನ್ನು ಧಿಕ್ಕಾರ ಮಾಡಿದಂತ ವ್ಯಕ್ತಿಯಾಗಿ ಇರ್ತಾರೆ ಪ್ರೇರ. ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ ಕೆಟ್ಟು ಹೋಗಿರುವಂತವರನ್ನ ವಾಕ್ಯ ಏನ್ ಹೇಳ್ತಾ ಇದ್ದಾರೆ, ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ಮನುಷ್ಯನು ಕೆಟ್ಟು ಹೋಗಿದಾನೋ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಪ್ರಿಯರೇ, ಆಕಾಶದಿಂದ ದೇವರು ತಗ್ಗಿಸಿ ನೋಡಲಾಗಿ, ವಾಕ್ಯ ಹೇಳುತ್ತೆ 14ನೇ ಕೀರ್ತನೆಯಲ್ಲಿ ಮತ್ತು 53ನೇ ಕೀರ್ತನೆಯಲ್ಲಿ ಏನಂತ ಹೇಳ್ರಿ, ದೇವರು ಆಕಾಶದಿಂದ ಕೆಳಗಡೆ ತಗ್ಗಿಸಿ ನೋಡಲಾಗಿ. ಯಾರಾದರೂ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂಬುದಾಗಿ ದೇವರು ನೋಡಲಾಗಿ. ಅಯ್ಯೋ, ದೇವರು ಮನಮರುಗುತ್ತಾ ಇದ್ದಾನೆ, ಅಯ್ಯೋ ನನ್ನ ಕುರಿತಾಗಿ ಆಲೋಚಿಸುವಂತವ್ರು ಯಾರು ಇಲ್ವಲ್ಲ, ನನಗೆ ಭಯಭಕ್ತಿ ತೋರಿಸುವಂತವ್ರು ಯಾರು ಇಲ್ವಲ್ಲ, ಎಲ್ಲರೂ ತಮ್ಮ ತಮ್ಮ ದಾರಿಗಳಲ್ಲೇ ನಡೆಯುವಂತವರಾಗಿದ್ದಾರೆ, ಒಬ್ಬರಾದರೂ ಇಲ್ಲವಲ್ಲ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ, ಮನ ಮರುಗುತ್ತಾ ಇದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಉತ್ತರ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಅವರು ಕೆಟ್ಟು ಹೋಗಿರುವವರು ಅಸಹ್ಯ ಕೃತ್ಯಗಳನ್ನ ಮಾಡುವವರಾಗಿದ್ದಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವನು ಇಲ್ಲ. ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೋ ಎಂಬುದಾಗಿ ದೇವರ ಆಕಾಶದಿಂದ ನೋಡಲಾಗಿ ಒಬ್ಬನೂ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮ ಹೊಲಗಳಲ್ಲಿ ಬೆಳೆಯನ್ನ ಹಾಕಿದಾಗ ಎಲ್ಲಾ ಬೆಳೆ ನಷ್ಟವಾದಂತ ಬೆಳೆಯಾಗಿ, ಎಲ್ಲ ಬೆಳೆ ರೋಗ ಹಿಡಿದಂತ ಬೆಳೆ ಆದ್ರೆ ನಿಮಗೆ ಸಂತೋಷ ಆಗುತ್ತಾ, ದುಃಖ ಆಗುತ್ತೆ? ಹಲ್ಲೆಲೂಯಾ. ದೇವರು ನೋಡ್ರಿ, ಆತನು ಮನುಷ್ಯರನ್ನು ಉಂಟು ಮಾಡಿದ್ರೆ ಆ ಮನುಷ್ಯರೆಲ್ಲರೂ ಕೂಡ ದೇವರಿಂದ ದೂರ ಹೋದಂತ ಸ್ಥಿತಿಗಳಲ್ಲಿ ಜೀವಿಸುವಂತವರಾಗಿ, ಆ ದೇವರ ಸ್ಥಾನವನ್ನ ಈ ಲೋಕದಲ್ಲಿ ಅನೇಕ ಸಂಗತಿಗಳಿಗೆ ಕೊಟ್ಟಂತವರಾಗಿ, ದೇವರಿಂದ ದೂರ ಹೋದಂತವರಾಗಿ, ನಾಶನದ ಮಾರ್ಗದಲ್ಲಿ ಜೀವಿಸುವಂತವರಾಗಿ ಅವರಿದ್ದಾರೆ ಪ್ರಿಯರೇ. ಅಂತಹ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರ್ರೀ, ಜಕ್ಕಾಯ ಪ್ರಿಯರೇ. ಹಲ್ಲೆಲೂಯಾ. ದೊಡ್ಡ ಶ್ರೀಮಂತನೇ, ವಾಕ್ಯ ಹೇಳ್ತಾ ಇದೆ, ಆತನು ದೊಡ್ಡ ಐಶ್ವರ್ಯವಂತನೇ, ಆತನ ಕೈ ಕೆಳಗೆ ಎಷ್ಟೋ ಜನರು ಕೆಲಸದಾಳುಗಳಿದ್ದಾರೆ, ಆತನು ಸುಂಕದ ಗುತ್ತಿಗೆ ದಾರನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆದ್ರೆ ಆತನಿಗೆ ಮನಃಶಾಂತಿ ಇಲ್ಲ, ತನ್ನ ಭವಿಷ್ಯತ್ತಿನ ಕುರಿತಾಗಿ ಏನೆಂಬುದಾಗಿ ಆತನಿಗೆ ತಿಳಿದಿಲ್ಲ, ಆತನ ಮುಂದೆ ಏನಾಗುತ್ತೋ ಎಂಬುದಾಗಿ ಗ್ರಹಿಸಲಾರದಂತ ಸ್ಥಿತಿಯಲ್ಲಿದ್ದಾನೆ. ಆತನ ಒಂದು ಹಣ ಆತನಿಗೆ ಸಮಾಧಾನ ಕೊಡ್ತಾ ಇಲ್ಲ, ಆತನ ಹೊಲ ಆತನಿಗೆ ಸಮಾಧಾನ ಕೊಡ್ತಾ ಇಲ್ಲ, ಆತನ ಮಕ್ಕಳು ಆತನಿಗೆ ಸಮಾಧಾನ ಕೊಡ್ತಾ ಇಲ್ಲ, ಆತನ ಹೆಂಡತಿ ಆತನಿಗೆ ಸಮಾಧಾನ ಕೊಡ್ತಾ ಇಲ್ಲ, ಆತನಿಗಿರ್ತಕ್ಕಂಥ ಎಲ್ಲಾ ಚರಾಸ್ತಿ ಸ್ಥಿರಾಸ್ತಿಗಳು ಯಾವುದಿದಾವೋ ಯಾವುದು ಕೂಡ ಆತನಿಗೆ ಸಮಾಧಾನವನ್ನ ಕೊಡ್ತಾ ಇಲ್ಲ ಪ್ರೇಯರ್. ಯಾಕಂದ್ರೆ ಸಮಾಧಾನದ ಅಧಿಪತಿಯಾಗಿರ್ತಕ್ಕಂಥ ಯೇಸುವನ್ನ ತಿಳಿಯಲಾರದೆ ಆತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಂತಹ ಸಮಯದಲ್ಲಿ ಯೇಸು ಬರ್ತಾ ಇದ್ದಾನೆ ಎಂಬುದಾಗಿ ಕೇಳಲ್ಪಟ್ಟವನಾಗಿ, ಯೇಸುವನ್ನ ನಾನು ನೋಡಲೇಬೇಕು ಎಂಬುದಾಗಿ ಆಸೆ ಆತನಲ್ಲಿ ಹುಟ್ಟಿ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಹೋಗ್ತಾ ಇದ್ದಾನೆ ಪ್ರೇಯರ್. ಕೆಟ್ಟು ಹೋಗಿರುವಂತ ಈ ವ್ಯಕ್ತಿ, ಅಗಲವಾದಂತ ಮಾರ್ಗದಲ್ಲಿ ನಡೆಯುವಂತ ಈ ವ್ಯಕ್ತಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜಕ್ಕಾಯ ಬೇರೆ ಯಾರು ಅಲ್ಲ, ನಾನು ನೀನೇ ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಲೋಕದ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸುವಾಗ ನನ್ನ ನಿನ್ನ ಅಂತಸ್ತನ್ನು ನೋಡಿಕೊಳ್ಳುವಂತವರಾಗಿ, ನನ್ನ ನಿನ್ನ ಕುಲವನ್ನು ನೋಡಿಕೊಳ್ಳುವಂತವರಾಗಿ, ನಾವು ಲೋಕದ ಸಂಪ್ರದಾಯ ಪದ್ಧತಿಗಳನ್ನು ಮಾಡುವಂತವರಾಗಿ, ದೇವರಿಂದ ದೂರ ಹೋದಂತ ಸ್ಥಿತಿಯಲ್ಲಿ ಇದ್ದಂತವರಾಗಿ ಜೀವಿಸುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ದೇವರು ನನ್ನನ್ನು ನಿನ್ನನ್ನು ಕರಿತಾ ಇದ್ದಾನೆ, ಹೆಸರಿಡಿದು ಕರಿತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತದೆ, ನಾನು ನಿನ್ನ ಹೆಸರಿಡಿದು ಕರೆದನಲ್ಲ, ನಾನು ನಿನ್ನನ್ನ ವಿಮೋಚಿಸಿದನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಜಕ್ಕಾಯನಿಗೆ ಎಲ್ಲೋ ಒಂದು, ಅಯ್ಯೋ ನನ್ನ ಭವಿಷ್ಯತ್ತು ಏನಾಗ್ಲಿಕ್ಕಿದೆ ಎಂಬುದಾಗಿ ಆತನಿಗೆ ಗೊತ್ತಿರಲಾರ್ದಂತ ಒಂದು ಸ್ಥಿತಿ ಉಳ್ಳಂತ ಆತನನ್ನ ಕುಳ್ಳ ಎಂಬುದಾಗಿ, ಮತ್ತೇನಂತ ಹೇಳ್ತಾ ಇದೆ, ಪಾಪಿಗಳ ದುಷ್ಟ ವ್ಯಕ್ತಿ ಎಂಬುದಾಗಿ, ಪಾಪಾತ್ಮನು ಎಂಬುದಾಗಿ.
ಅವನನ್ನ ಮೋಸಗಾರನು ಎಂಬುದಾಗಿ, ಬಡವರಿಂದ ಕಿತ್ತು ತಿನ್ನುವಂತ ಅನ್ಯಾಯಗಾರನು ಎಂಬುದಾಗಿ ಅವನಿಗೆ ಹೆಸರು ಕೊಡ್ತಾ ಇದೆ ಪ್ರಿಯರೇ. ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ವ್ಯಕ್ತಿ ಯೇಸುವನ್ನ ನೋಡಬೇಕು. ಕೆಟ್ಟು ಹೋಗಿದ್ದೇನೆ ನಿಜ, ಆದರೂ ಕೂಡ ಆತನನ್ನ ನೋಡುವುದಕ್ಕಾಗಿ ಊರಿನ ಜನರೆಲ್ಲರೂ ಕೂಡ ಆತನ ಬರ್ತಾ ಇದ್ದಾನೆ ಎಂಬುದಾಗಿ ಕೇಳಲ್ಪಟ್ಟು ಆತನ ಬಳಿಗೆ ಹೋಗಿದ್ದಾರಲ್ಲ. ಏನಿದೆ ಆತನಲ್ಲಿ? ಆತನ ಮನುಷ್ಯ ಕುಮಾರನಂತೆ, ದಾವೀದನ ಕುಮಾರನಂತೆ, ಆತನ ನಜರೇತಿನ ಯೇಸು ಅಂತೆ ಆತನಲ್ಲಿ ಏನಿದೆ ಎಂಬುದಾಗಿ ನೋಡಲಿಕ್ಕೆ ಹೋದಂತ ಸಮಯದಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಂದಿರ್ತಕ್ಕಂಥ ಜನರು ಯಾರು ಕೂಡ ಆತನಿಗೆ ಸ್ಥಳವನ್ನ ಕೊಡಲಿಲ್ಲ. ಆ ಸಮಯದಲ್ಲಿ ಆತನು ಸುಮ್ಮನಿರಲಿಲ್ಲ. ಏನ್ ಮಾಡಿದ? ಆಲದ ಮರವನ್ನ ಏರಿದ. ನಾನು ಇವತ್ತು ಯೇಸುವನ್ನ ನೋಡಲೇಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ನನಗಾಗಿ ನಿನಗಾಗಿ ಜನಿಸಿ ಬಂದಿರತಕ್ಕಂಥ ಜಗದ್ರಕ್ಷಕನು, ಜಗದುದ್ಧಾರಕನಾಗಿರುವಂತ ಯೇಸು ಕ್ರಿಸ್ತನನ್ನ ನೋಡುವುದಕ್ಕಾಗಿ ಆವತ್ತಿನ ದಿವಸ ಕುರುಬರು ತಮ್ಮ ಕುರಿಗಳನ್ನ ಬಿಟ್ಟು ಹೊರಟು ಬಂದ್ರು. ಆವತ್ತಿನ ದಿವಸ ಜ್ಞಾನಿಗಳು ತಮ್ಮ ಜ್ಞಾನವನ್ನ, ತಮ್ಮ ದೇಶವನ್ನ ಬಿಟ್ಟು ಅವರು ಆ ಒಂದು ಬೆತ್ಲೆಹೇಮಿನ ಕಡೆಗೆ ಬಂದ್ರು. ಅಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಬೆತ್ಲೆಹೇಮಿನ ಕಡೆಗೆ ಬಂದ್ರು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿ ಕೂಡ ಯೇಸುವನ್ನ ನೋಡುವುದಕ್ಕಾಗಿ ಹೊರಡುತ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದ ಆಲದ ಮರವನ್ನ ಏರಿದ. ಆತನನ್ನ ನೋಡ್ಲಾರ್ದೆ ಇದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಆತನ ಮುಖವನ್ನ ನೋಡಿ ನಾನು ಏನಾಗ್ಬೇಕು? ಸಂತುಷ್ಟಿ ಪಟ್ಕೊಳ್ಬೇಕು ಎಂಬುದಾಗಿ ನೆನೆಸಿ ಹೋದಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಕಡೆ ಬರ್ತಾ ಇದ್ದಾನೆ. ಆತನಿಂದ ದೊಡ್ಡ ಗುಂಪಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ನೇರವಾಗಿ ಬಂದು ಯಾವ ಆಲದ ಮರದ ಮೇಲೆ ಕೂತ್ಕೊಂಡಿದ್ನೋ ಆ ವ್ಯಕ್ತಿ ಯಾರಿಗೂ ಕಾಣದ ಹಾಗೆ ಅದೇ ಆಲದ ಮರದ ಬಳಿಯಲ್ಲಿ ಬಂದು ಈ ಸ್ವಾಮಿ ನಿಂತುಕೊಂಡು ಜಕ್ಕಾಯನನ್ನು ನೋಡ್ತಾ ಇದ್ದಾನೆ. ಯಾವಾಗ ಜಕ್ಕಾಯನ ಕಣ್ಣುಗಳಲ್ಲಿ ಆ ಸ್ವಾಮಿಯ ಕಣ್ಣುಗಳಲ್ಲಿ ಜಕ್ಕಾಯನ ಕಣ್ಣುಗಳು ನೋಡಲ್ಪಟ್ಟುವೋ, ಆ ಜಕ್ಕಾಯನ ಜೀವಿತದಲ್ಲಿ ಆತನು ಮಾಡಿದಂತ ಎಲ್ಲಾ ಪಾಪ ದುಷ್ಟ ಕಾರ್ಯಗಳು, ಕೆಟ್ಟು ಹೋಗಿರುವಂತ ಸ್ಥಿತಿಗತಿಗಳೆಲ್ಲವೂ ಆತನಿಗೆ ಗೋಚರವಾಗ್ತಾ ಇದೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾ ಇದ್ದಾನೆ, ಜಕ್ಕಾಯನೇ ನೀನು ಮೇಲಿರಬೇಡ, ನೀನೇನ್ ಮಾಡು? ಕೆಳಗಡೆ ಇಳಿದು ಬಾ. ಜಕ್ಕಾಯನೇ ತಟ್ಟನೆ ನೀನು ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಬೇಕು ಅನ್ಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಜಕ್ಕಾಯನ ಸಂತೋಷದಿಂದ ಯೇಸುವನ್ನು ಏನ್ ಮಾಡಿದಂತೆ? ಸೇರಿಸಿಕೊಂಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಕೆಟ್ಟು ಹೋಗಿರುವಂತ ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದಿದ್ದ. ಕೆಲವೊಂದು ವರ್ಷಗಳ ಹಿಂದೆ, ಸುಮಾರು ಒಂದು 20, 30, 40 ವರ್ಷಗಳ ಹಿಂದೆ ನಾವು ಕೂಡ ಕೆಟ್ಟು ಹೋದಂತ ಸ್ಥಿತಿಯಲ್ಲಿ ಇದ್ದಂತವರಿಗೆ, ಆತನಿಗೆ ದ್ರೋಹಿಗಳಾಗಿ ನಡೆದುಕೊಂಡಂತವರೇ. ಆದ್ರೆ ಆತನು ಯಾರ ಮೂಲಕವಾಗಿಯೋ ನಮ್ಮನ್ನು ಏನ್ ಮಾಡಿದ್ದಾನೆ? ಕರೆದಿದ್ದಾನೆ. ನಿನ್ನನ್ನು ತನ್ನ ಮಕ್ಕಳನ್ನಾಗಿ ಆತನು ಸ್ವೀಕಾರ ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾಶನವಾದಂತ ಮಾರ್ಗದಲ್ಲಿ ಇರ್ತಕ್ಕಂಥ ಜಕ್ಕಾಯ ಯೇಸು ಸ್ವಾಮಿ ತನ್ನ ಮನೆಗೆ ಬಂದಂತ ಸಮಯದಲ್ಲಿ ಆತನು ಮಾಡಿರುವಂತದ್ದೆಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳನ್ನ ಪುನಃ ಹಿಂದಕ್ಕೆ ಅನ್ಯಾಯವಾಗಿ ಬಡವರಿಂದ ಎಳೆದುಕೊಂಡಿರುವಂತದನ್ನು ಏನ್ ಮಾಡ್ತಾ ಇದ್ದಾನೆ? ಪುನಃ ವಾಪಸ್ ಕೊಡ್ತಾ ಇದ್ದಾನೆ. ಮತ್ತೆ ತನ್ನ ರಾಜ್ಯದಲ್ಲಿ ಅರ್ಧ ಒಂದು ಆಸ್ತಿಯನ್ನು ಏನ್ ಮಾಡ್ತಾ ಇದ್ದಾನೆ? ಬಡವರಿಗೆ ಹಂಚ್ತಾ ಇದ್ದಾನೆ. ಪ್ರೇಯರ್. ಹಲ್ಲೆಲೂಯಾ. ಅನ್ಯಾಯದ ಬೇಡ, ನಾನು ನ್ಯಾಯವಂತನಾಗಿ ನಾನು ಇರಬೇಕು. ಅಕ್ರಮ ಕಾರ್ಯಗಳು ಬೇಡ. ಹಲ್ಲೆಲೂಯಾ. ಜಕ್ಕಾಯ ನೆನೆಸಿಕೊಂಡು, ಅಯ್ಯೋ ನಾನು ಒಬ್ಬನೇ ಸ್ವಾಮಿಯನ್ನು ನೋಡಿಬಿಟ್ರೆ ಸಾಕು ಎಂಬುದಾಗಿ ಒಂದು ಲೆಕ್ಕದಾಗ ಮಾಟ ಮಂತ್ರದ ಮಂದಿ ಇದ್ದಂಗೆ. ಹಲ್ಲೆಲೂಯಾ. ಏನ್ ಮಾಡ್ತಾರೆ ಅವರು? ತಾವು ಮಾತ್ರ ಉದ್ಧಾರ ಆಗಿಬಿಟ್ರೆ ಸಾಕು, ಇನ್ನೊಬ್ರು ಯಾರನ್ನು ಉದ್ಧಾರ ಆಗ್ತಾ ಇದಾರೆ ಅಂದ್ರೆ ಅವ್ರನ್ನ ಹೆಂಗಾದ್ರೂ ಮಾಡಿ ಕಾಲು ಎಳೆದು ಏನ್ ಮಾಡ್ಬೇಕು? ಕೆಳಗಡೆ ಕೂಡಿಸ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಆದರೆ ಜಕ್ಕಾಯನ ನೋಡಿದಂತ ಸ್ವಾಮಿ, ನೀನು ಆ ರೀತಿಯಲ್ಲಿ ನನ್ನ ಹಿಂಬಾಲಿಸಬೇಕಾಗಿರುವಂತದ್ದು ನೇರವಾಗಿ ಎಲ್ಲರಿಗೂ ಗೊತ್ತಾಗುವಂತ ರೀತಿಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಸೀಕ್ರೆಟ್ ಆಗಿ ಹಿಂಬಾಲಿಸ್ಬೇಕು ಅನ್ಕೊಂಡ, ಆದ್ರೆ ಸ್ವಾಮಿ ಆತನನ್ನು ಏನ್ ಮಾಡಿದ್ರಿ? ಎಲ್ಲರ ಮುಂದೆ ಹೆಸರಿಡಿದು ಕರೆದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ನೋಡ್ತಾ ಇದ್ದೇವೆ, ಸ್ವಾಮಿ ಹೇಳ್ತಾ ಇದ್ರೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಆತನು ಹುಡುಕಿದ ಜಕ್ಕಾಯನನ್ನ. ಹಲ್ಲೆಲೂಯಾ. ಆತನು ಹುಡುಕಿದ ಸಮಾರ್ಯ ಸ್ತ್ರೀ, ಸುಕಾರ್ಯ ಗ್ರಾಮದಲ್ಲಿರ್ತಕ್ಕಂಥ ಆ ವೇಶ್ಯ ಸ್ತ್ರೀಯನ್ನ, ಆತನು ಹುಡುಕಿದ ಎಷ್ಟೋ ದೆವ್ವಗಳು ಬಡಿದಿರ್ತಕ್ಕಂಥ ವ್ಯಕ್ತಿಗಳನ್ನ, ಆತನು ಹುಡುಕಿದ ರೋಗಿಗಳನ್ನ, ಆತನು ಹುಡುಕಿದ ಪಾಪಾತ್ಮದಿಂದ ತುಂಬಿರತಕ್ಕಂಥ ಮನುಷ್ಯರನ್ನ, ಆತನು ಹುಡುಕಿದ 99 ಕುರಿಗಳು. ನೀತಿವಂತರು ಒಂದು ಕಡೆಗಿದ್ರೆ ತಪ್ಪಿ ಹೋದಂತ ಒಂದು ಕುರಿಗಾಗಿ ಆತನು 99 ಕುರಿಗಳನ್ನು ಬಿಟ್ಟು ಒಂದು ಕುರಿಗೋಸ್ಕರವಾಗಿ ಹುಡುಕುತ್ತಾ ಆತನು ಅಲೆದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಹುಡುಕಿರುವಂಥದ್ದು ಮಾತ್ರವಲ್ಲ, ತಾನು ರಕ್ಷಿಸುವುದಕ್ಕಾಗಿ ಆತನು ಹುಡುಕಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಮನುಷ್ಯ ಕುಮಾರನಾಗಿ ಕೆಟ್ಟು ಹೋಗಿರುವಂತ ನಮ್ಮೆಲ್ಲರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ಆ ಕೆಟ್ಟು ಹೋಗಿರುವಂತ ಸ್ಥಿತಿ ಏನಂತಂದ್ರೆ, ದೇವರಿಂದ ದೂರ ಹೋಗಿರುವಂತ ಸ್ಥಿತಿಯಾಗಿದೆ ಪ್ರಿಯರದ. ಅಗಲವಾದಂತ ಮಾರ್ಗವನ್ನು ಸೂಚಿಸುವಂತ ಸ್ಥಿತಿಯಾಗಿದೆ. ದೇವರ ಸ್ಥಾನವನ್ನ ಇನ್ನೊಂದು ಸ್ಥಳಕ್ಕೆ, ವ್ಯಕ್ತಿಗೆ, ಆ ಒಂದು ಬೊಂಬೆಗಳಿಗೆ ಕೊಡುವಂತ ಒಂದು ಸ್ಥಿತಿಯೇ ಆಗಿದೆ ಪ್ರಿಯರಾದ್ರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ,
ಆ ದೇವರು ಹುಡುಕಿ ರಕ್ಷಿಸಿದಾದ ಮೇಲೆ ಸ್ವಾಮಿ ಒಂದೇ ಒಂದು ಮಾತು ಹೇಳಿದೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಇವನು ಕೂಡ ಅಬ್ರಹಾಮನ ವಂಶಸ್ಥನಲ್ಲವೇ? ಅಂದ್ರೆ ಏನ್ರಿ, ನಂಬಿಕೆ ಮೂಲಕವಾಗಿ ನೀತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂತ ಸ್ಥಿತಿ. ಹಲ್ಲೆಲೂಯ. ಅಬ್ರಹಾಮನು ದೇವರನ್ನ ನಂಬಿದನು, ದೇವರು ಆ ನಂಬಿಕೆಯನ್ನ ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನಾನು ನೀನು ಕೂಡ ಅಬ್ರಹಾಮನ ವಂಶಸ್ಥರಾಗಿದ್ದೇವೆ. ನಾವು ದೇವರನ್ನು ನಂಬಿದ್ದೇವೆ, ಆತನ ನೀತಿ ನಮ್ಮೊಳಗಡೆ ಪ್ರವೇಶವಾಗಿದೆ. ಆ ನೀತಿ ರಾಜನು ಪುನಃ ಮಧ್ಯಾಕಾಶದಲ್ಲಿ ಬರುವಾಗ ಆ ನೀತಿ ರಾಜನನ್ನು ನಾವೇನ್ ಮಾಡ್ತೇವೆ, ಎದುರುಗೊಳ್ಳೋದಕ್ಕಾಗಿ ಸಿದ್ಧರಾಗುವಂತ ಗುಂಪಿನಲ್ಲಿ ಇರುವಂತವರು ಆಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಕೆಟ್ಟು ಹೋಗಿರುವಂತ ಸ್ಥಿತಿ ಎಲ್ಲದರಿಂದ ದೇವರು ನಮ್ಮನ್ನು ಏನ್ ಮಾಡಿದಾನೆ, ಪಾರು ಮಾಡಿ ಬಿಡುಗಡೆ ಕೊಟ್ಟು ನಮ್ಮನ್ನು ವಿಮೋಚಿಸಿ ಆತನನ್ನು ನಮ್ಮನ್ನ ಒಂದು ಒಳ್ಳೆಯ ಮುದ್ರೆ ಉಂಗುರವನ್ನಾಗಿ ಆತ ನಮ್ಮನ್ನು ಏನ್ ಮಾಡಿದ್ದಾನೆ, ರೂಪಿಸಿದ್ದಾನೆ. ಪರಿಶುದ್ಧರನ್ನಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ಕರೆದಿದ್ದಾನೆ ಪ್ರಿಯರೇ. ಕತ್ತಲೆಯವರು ನಾವಲ್ಲ, ನಾವು ಈಗ ಬೆಳಕಿನವರಾಗಿದ್ದೇವೆ. ನಾವು ಪಾಪದಲ್ಲಿರುವಂತವರಲ್ಲ, ನಾವು ಈಗ ಪರಿಶುದ್ಧರಾಗಿದ್ದೇವೆ. ನಾವು ದೇವರಿಂದ ದೂರ ಹೋದಂತವರಲ್ಲ, ದೇವರ ಹತ್ತಿರದಲ್ಲಿರುವಂತವರಾಗಿದ್ದೇವೆ. ನಾವು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಗುಂಪಿನಲ್ಲಿದ್ದೇವೆ ಹೊರತಾಗಿ ನಾವು ಆತನಿಗೆ ದ್ರೋಹಿಗಳಾಗಿ ನಡೆದಂತ ಗುಂಪಿನಲ್ಲಿ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಿಜವಾದ ಕ್ರಿಸ್ಮಸ್ ಏನಂತಂದ್ರೆ, ಕೆಟ್ಟು ಹೋಗಿರುವಂತದನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ದೇವರು ಅವತರಿಸಿ ಬಂದಿರುವಂತದ್ದು ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ಕೆಟ್ಟು ಹೋಗಿರುವುದು ಈ ಲೋಕದಲ್ಲಿ ಯಾವುದಿದೆಯೋ ನಿನಗೆ ಗೊತ್ತಿರಬಹುದು. ಸಹೋದರ ಸಹೋದರಿ, ನಿನ್ನ ಕುಟುಂಬದಲ್ಲಿ ಕೆಟ್ಟು ಹೋಗಿರುವಂತ ಸ್ಥಿತಿಯಲ್ಲಿ ಯಾರಿದ್ದರೂ ನಿನಗೆ ಗೊತ್ತಿರಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ದೇವರು ಇಳಿದು ಬಂದಿದ್ದಾನೆ. ಇವತ್ತಿನ ದಿವಸ ದೇವರ ಭಯವಿರಲಾರದೆ ಜನರು ಅನೇಕರು ಬದುಕ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಮುಂದಿನ ಭವಿಷ್ಯತ್ ಏನು ಎಂಬುದಾಗಿ, ಅವರಿಗೆ ಗೊತ್ತಿಲ್ಲ ಮುಂದೆ ಏನಾಗ್ಲಿಕ್ಕಿದೆ ಎಂಬುದಾಗಿ. ಆವತ್ತಿನ ದಿವಸ ಯೇಸು ಬರುವಾಗ ಯಾರ್ಯಾರು ಆತನನ್ನು ನಿಂದಿಸಿದ್ರು, ಯಾರ್ಯಾರು ಆತನನ್ನ ಬೈದ್ರು, ಯಾರ್ಯಾರು ಆತನನ್ನ ನಂಬಿದವರಿಗೆ ಟಾರ್ಚರ್ ಅನ್ನು ಕೊಟ್ಟರು, ಆವತ್ತಿನ ದಿವಸ ಅವರು ಭಯ ಪಡ್ತಾರೆ. ಅಯ್ಯೋ, ಈ ಮಾತುಗಳು ಸುಳ್ಳು ಎಂಬುದಾಗಿ ನಾವು ನೆನೆಸಿದ್ವಿ. ಅಯ್ಯೋ, ನಿಜವಾಗ್ಲೂ ಕೂಡ ಯೇಸು ಬಂದನಲ್ಲ ಮಧ್ಯಾಕಾಶದಲ್ಲಿ. ಅಯ್ಯೋ, ಇವರು ಕೂಡ ಆತನ ಸಂಗಡ ಬಂದರಲ್ಲ ಎಂಬುದಾಗಿ ಅವರು ನೋಡಿ ಭಯ ಪಡುತ್ತಾರೆ. ಇವರು ವಾಕ್ಯ ಹೇಳ್ತಾ ಇದೆ, ಆತನನ್ನ ಇರಿದವರು ಸಹ ಕಾಣುವರು ಎಂಬುದಾಗಿ, ಎದೆ ಪಡೆದುಕೊಳ್ಳುವರು ಎಂಬುದಾಗಿ. ಸಹೋದರ ಸಹೋದರಿ, ಆ ಗುಂಪಿನಲ್ಲಿ ನೀನು ಇರಬೇಡ. ಆತನ ಜೊತೆಗೆ ಬರುವ ಗುಂಪಿನಲ್ಲಿ, ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಗುಂಪಿನಲ್ಲಿ, ಆತನ ಸಂತಾನ ಎಂಬುದಾಗಿ ಕರೆಯಿಸಿಕೊಳ್ಳುವಂತ ಗುಂಪಿನಲ್ಲಿ, ದೇವರ ಮಕ್ಕಳ ಗುಂಪಿನಲ್ಲಿ ಇರಬೇಕಾಗಿದೆ. ಇವತ್ತಿನ ದಿವಸ ಆತನು ಬರುವುದರೊಳಗಡೆಯಾಗಿ ಸಿದ್ಧವಾಗ್ತೀಯಾ? ಮನುಷ್ಯ ಕುಮಾರನು ಬಂದಿದ್ದಾನೆ, ಕೆಟ್ಟು ಹೋಗಿರುವಂತದನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ. ಆತನು ರಕ್ಷಿಸಿದ್ದಾನೆ. ಈ ಸಮಯದಲ್ಲಿ ನೀನು ನಂಬಿಕೆ ಇಟ್ಟರೆ ಸಾಕು. ಆತನು ನನ್ನ ನಿನ್ನ ಸ್ಥಾನವನ್ನು ತೆಗೆದುಕೊಂಡು ನನ್ನ ನಿನ್ನ ಪಾಪ ಅಪರಾಧ ಶಾಪಗಳೆಲ್ಲವನ್ನ ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದಾನೆ. ದೋಷಾರೋಪಣೆ ಪತ್ರವನ್ನು ಎಂಬುದಾಗಿ ಕೆಡಿಸಿ ಇಲ್ಲದಂತೆ ಮಾಡಿದಾನೆ ಎಂಬುದಾಗಿ ನೀನು ನಾನು ನಂಬುವಾಗ ಸಂಪೂರ್ಣವಾಗಿ ದೇವರು ನನ್ನ ನಿನ್ನ ಜೀವಿತದಲ್ಲಿ ಕೆಡಕನ್ನ ತೆಗೆದು ಆತನು ಒಳ್ಳೆಯದನ್ನು ಬರಮಾಡ್ತಾನೆ. ಅಶುದ್ಧತೆಯನ್ನು ತೆಗೆದು ಆತನ ಶುದ್ಧತೆಯನ್ನು ಬರಮಾಡ್ತಾನೆ. ಪಾಪವನ್ನು ತೆಗೆದು ಪರಿಶುದ್ಧತೆಯನ್ನು ಆತನು ಕೊಡ್ತಾನೆ. ಸುಂದರ ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಸಂಪೂರ್ಣವಾಗಿ ಕರ್ತನೆ ಜಕ್ಕಾಯನ ಸ್ಥಾನದಲ್ಲಿ ಇರುವಂತವ್ರು ಯಾರಿದಾರೋ ದೇವರೇ, ಅವರ ಮನಸ್ಸನ್ನು ಮಾರ್ಪಡಿಸಪ್ಪ. ಅವರಿಗೆ ಅವರು ಅಂದುಕೊಂಡಿರ್ಬೋದು, ಈ ಹೊಲವೇ ನನಗೆ ಸಾಕು, ಈ ಮನೆಯೇ ನನಗೆ ಸಾಕು, ನನ್ನ ಹೆಂಡತಿಯೇ ನನಗೆ ಸಾಕು, ನನ್ನ ಮಕ್ಕಳೇ ನನಗೆ ಸಾಕು, ಇವರಿಂದಲೇ ನನಗೆ ಸಮಾಧಾನ ಎಂಬುದಾಗಿ. ಆದ್ರೆ ಒಳಗಡೆ ಯಾವುದೋ ಒಂದು ಕೊರತೆ ಅವರನ್ನ ಕಾಣಿಸ್ತಾ ಇರ್ಬೋದಪ್ಪ. ದೇವರೇ, ಜಕ್ಕಾಯನ ಉಪಾಧಿಯಲ್ಲಿ ದೇವಾ, ಅಂತಹ ಜಕ್ಕಾಯರಿ ಗ್ರಾಮದಲ್ಲಿ ಯಾರಿದಾರೋ ಅವರ ಮನಸ್ಸನ್ನ ಮಾರ್ಪಡಿಸೆ. ನಿನ್ನ ಬಳಿಗೆ ಬರುವಂತೆ, ನಿನ್ನನ್ನು ನೋಡುವಂತೆ, ನಿನ್ನ ಸ್ವಾಮಿ ಪ್ರಸನ್ನತೆಯನ್ನು ಅನುಭವಿಸುವಂತೆ, ನಿನ್ನ ರಕ್ತದಲ್ಲಿ ತೊಳೆಯಲ್ಪಡುವಂತ ಅನುಭವಕ್ಕೆ ಬರುವಂತೆ ಅವರ ಜೀವಿತವನ್ನು ಮಾರ್ಪಡಿಸಯ್ಯ. ದೇವಾ, ನಿನಗೆ ಸ್ತೋತ್ರ. ಕಾರ್ಯ ಮಾಡುವಂತನೇ ಸ್ತೋತ್ರ, ಕೃಪೆ ತೋರಿಸುವಂತನೇ ಸ್ತೋತ್ರ. ಸಂಪೂರ್ಣವಾಗಿ ದೇವ ಅವರನ್ನು ಆಶೀರ್ವದಿಸಿ ನಡೆಸ್ತಾ ಬರಬೇಕೆಂಬುದಾಗಿ. ಅಹಂಕಾರ, ಅಹಂಭಾವ, ಲೋಕದ ಕಾರ್ಯಗಳು, ಸಂಪ್ರದಾಯ ಪದ್ಧತಿಗಳು ದೇವರೇ ನಿನ್ನಿಂದ ದೂರ ಮಾಡಿರ್ತಕ್ಕಂಥ ಸ್ಥಿತಿಯಲ್ಲಿ ಯಾರಿದ್ದಾರೋ ಅವರೆಲ್ಲರೂ ನಿನ್ನ ಬಳಿಗೆ ಬಂದು ನಿನ್ನ ಮಕ್ಕಳಾಗಿ ದೀನರಾಗಿ ಕೆಳಕ್ಕೆ ಇಳಿದು ಬಾ. ಜಕ್ಕಾಯನೇ, ಮೇಲಿರುವಂಥದ್ದಲ್ಲ, ಮೇಲೆ ಸ್ಥಾನ ನನ್ನದು ಎಂಬುದಾಗಿ ನೀವು ಹೇಳಿದ ಹಾಗೆ ಸ್ವಾಮಿ, ನೀವೊಂದು ಮಾತು ಹೇಳಿದಿರಪ್ಪ, ಯಾವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಅವನು ತಗ್ಗಿಸಲ್ಪಡುವನು ಎಂಬುದಾಗಿ. ಆದರೆ ಯಾವನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಅವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಹೌದು ದೇವಾ, ನಾವು ಯಾವಾಗಲೂ ದೀನರಾಗಿ, ದೀನತ್ವದಲ್ಲಿ ಇರುವವರಾಗಿ, ತಗ್ಗಿಸಿಕೊಳ್ಳುವವರಾಗಿ ದೇವಾ, ನಿನ್ನ ನಾಮ ಒಂದೇ ಹೆಚ್ಚಿಸಲ್ಪಡುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ. ಒಂದೇ ಪರಮ ತಂದೆ.
ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ, ಕೂಡಿ ಬಂದಿರುವವರ ಸಂಗಡದಲ್ಲಿ, ಸಕಲ ಸದ್ಭಕ್ತರ ಸಂಗಡದಲ್ಲಿ, ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಸಂಗಡದಲ್ಲಿ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.